ಸೀರೆ ಕುಚ್ಚು ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡಿಸೈನ್ಗೆ 6 ಎಳೆ ದಾರ ಸುತ್ಕೊಂಡಿನಿ, 10 ನಂಬರ್ ಕ್ರೋಶಾ ತಗೊಂಡಿನಿ. ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇವಾಗ ನೋಡಿ, ಗಂಟು ಹಾಕಿದ್ದೀನಿ ಸೀರೆಗೆ. ಇವಾಗ ಲಾಕ್ ಮಾಡ್ತೀನಿ. ಗಂಟು ಹಾಕಿದ್ದೀನಿ, ಇವಾಗ ಲಾಕ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದು ಲಾಕ್ ಮಾಡ್ತೀನಿ. ಸೀರೆಗೆ ಯಾವಾಗಲೂ 2 ಲಾಕ್ ಮಾಡಬೇಕು. ಲಾಕ್ ಸ್ವಲ್ಪ ನಿಧಾನಾಗಿ ಮಾಡ್ಕೋಬೇಕು. ಲಾಕ್ ಮಾಡಿದ್ದೀನಿ. ಇವಾಗ ಚೈನ್ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ 5 ಚೈನ್ ಹಾಕೋತೀನಿ. 5 ಚೈನ್ ಹಾಕಿದ್ದೀನಿ. ಇವಾಗ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಕರೆಕ್ಟಾಗಿ ನೋಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದೀನಿ. ಇವಾಗ ದಾರ ಮೇಲೆ ಮಾಡಿ ಒಂದು ಚಿಕ್ಕ ಸೈಜ್ ಮಣಿ ಹಾಕೋತೀನಿ. ಮಣಿ ನೋಡಿ ದಾರ ಒಳಗೆ ಸೇರಿಸಿ ಹಾಕೋತೀನಿ. ಹಾಕಿ ಇವಾಗ ಸುಜ್ಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಮಣಿ ಹಾಕಿ ಲಾಕ್ ಮಾಡಬಾರ್ದು, ಹಾಗೆ 2 ಸಲ ದಾರ ಸುತ್ಕೋಬೇಕು. ಸುಜ್ಜಿ ಮೇಲೆ 2 ಸಲ ದಾರ ತಗೊಂಡು ಅಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಅಲ್ಲೇ ನಾನು ತ್ರಿಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀನಿ. ಗ್ಯಾಪ್ ಬಿಟ್ಟು ಇವಾಗ ನಾನು ತ್ರಿಬಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ಡೈರೆಕ್ಟ್ ಸೀರೆಗೆ ತ್ರಿಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ಈ ಡಿಸೈನ್ಗೆ ಬೇಸ್ ಲೈನ್ ಏನು ಬರೋದಿಲ್ಲ. ಸಿಂಪಲ್ ಆಗೈತಿ ಈ ಡಿಸೈನು. ಬೇಸ್ ಲೈನ್ ಬರೋದಿಲ್ಲ. ಡೈರೆಕ್ಟ್ ಸೀರೆಗೆ ವರ್ಕ್ ಮಾಡ್ಕೋಬೇಕು. ಇವಾಗ ನೋಡಿ ದಾರ ಮೇಲೆ ಮಾಡಿ ಇನ್ನೂ ಒಂದು ಮಣಿ ಹಾಕೋತೀನಿ. ಚಿಕ್ಕ ಸೈಜ್ ಮಣಿ ತಗೊಂಡಿನಿ. ಅದು ಕೂಡ ಅಷ್ಟೇ ಮಣಿ ದಾರ ಒಳಗೆ ಸೇರಿಸಿ ಇವಾಗ ತ್ರಿಬಲ್ ಕ್ರೋಶಾ ಮಾಡ್ತೀನಿ. ಸುಜ್ಜಿ ಮೇಲೆ 2 ಸಲ ದಾರ ಸುತ್ಕೊಂಡಿನಿ. ಸೇಮ್ ನಾ ಇವಾಗ ತ್ರಿಬಲ್ ಕ್ರೋಶಾ ಮಾಡ್ದಿಲ್ಲ ಅದೇ ಜಾಗ ಅಲ್ಲಿ ಇನ್ನೂ ಒಂದು ತ್ರಿಬಲ್ ಕ್ರೋಶಾ ಮಾಡ್ಕೋಬೇಕು. ಗ್ಯಾಪ್ ಬಿಡಬಾರ್ದು. ಅದೇ ಸೇಮ್ ಪಾಯಿಂಟಲ್ಲಿ ತ್ರಿಬಲ್ ಕ್ರೋಶಾ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ಗ್ಯಾಪ್ ಆಗಬಾರ್ದು. ಅದೇ ತ್ರಿಬಲ್ ಕ್ರೋಶಾ ಒಳಗೆ ಇನ್ನೂ ಒಂದು ತ್ರಿಬಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ಇವಾಗ ನೋಡಿ 2 ಮಣಿ ಹಾಕಿದ್ದೀನಿ. ಇವಾಗ ಮಣಿ ಹಾಕ್ತಾಯಿಲ್ಲ, ಹಾಗೆ ತ್ರಿಬಲ್ ಕ್ರೋಶಾ ಮಾಡ್ತೀನಿ. 2 ಸಲ ದಾರ ಸುತ್ಕೋತೀನಿ. ಅದೇ ಪಾಯಿಂಟಲ್ಲಿ ಹೋಗಿ ತ್ರಿಬಲ್ ಕ್ರೋಶಾ ಮಾಡ್ಕೋತೀನಿ. ಗ್ಯಾಪ್ ಬಿಡಬಾರ್ದು. ಒಂದ್ರ ಮೇಲೆ ಆಗಬೇಕು ತ್ರಿಬಲ್ ಕ್ರೋಶೆ. ಇವಾಗ ನೋಡಿ ಹಾಕಿದ್ದೀನಿ. ಇವಾಗ ತ್ರಿಬಲ್ ಕ್ರೋಶೆ. ಇವಾಗ 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿದ್ದೀನಿ. ಇವಾಗ ಅದೇ ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡ್ತೀನಿ. ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದೇ ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ್ದೀನಿ. ಇವಾಗಿನ ದಾರ ಸುತ್ಕೋತೀನಿ 2 ಸಲ. ತ್ರಿಬಲ್ ಕ್ರೋಶೆಗೆ 2 ಸಲ ದಾರ ಸುತ್ಕೋಬೇಕು. 2 ಸಲ ದಾರ ಸುತ್ಕೊಂಡು ಸೇಮ್ ಪಾಯಿಂಟಲ್ಲಿ ಇನ್ನು ತ್ರಿಬಲ್ ಕ್ರೋಶೆ ಮಾಡ್ತೀನಿ. ಎಲ್ಲ ತ್ರಿಬಲ್ ಕ್ರೋಶೆ ಅಲ್ಲೇ ಮಾಡ್ಕೋಬೇಕು. ಗ್ಯಾಪ್ ಬಿಡಬಾರ್ದು. ಇದು ಅಷ್ಟೇ ತ್ರಿಬಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಮೂರು ಚೈನ್ ಹಾಕ್ತೀನಿ. ಅದೇ ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡ್ತೀನಿ. ಇನ್ನು ಸುಜ್ಜಿ ಮೇಲೆ ದಾರ ಸುತ್ಕೋತೀನಿ. ಸಿಂಪಲ್ ಐತಿ ಡಿಸೈನ್. ಬೇಗನೆ ಆಗುತ್ತೆ. ಚೆನ್ನಾಗಿ ಕಾಣಿಸ್ತಾವೆ ಲುಕ್ಕು. 2 ಸಲ ದಾರ ಸುತ್ಕೋತೀನಿ. ಅಲ್ಲೇ ಇನ್ನು ತ್ರಿಬಲ್ ಕ್ರೋಶೆ ಮಾಡ್ಕೋತೀನಿ. ಎರಡು ಒಂದು ಲಾಸ್ಟಲ್ಲಿ 2 1 ಮಾಡಿ ಇವಾಗ 3 ಚೈನ್ ಹಾಕೋತೀನಿ. 3 ಚೈನ್ ಹಾಕಿ ಇವಾಗ ಲಾಕ್ ಮಾಡ್ತೀನಿ ತ್ರಿಬಲ್ ಕ್ರೋಶೆಗೆ. ಇವಾಗ ನೋಡಿ ದಾರ ಮೇಲೆ ಮಾಡಿ ಒಂದು ಮಣಿ ಹಾಕೋತೀನಿ. 3 ತ್ರಿಬಲ್ ಕ್ರೋಶೆ ಹಾಗೆ ಮಾಡಿದ್ದೀನಿ, ಮಣಿ ಹಾಕಿಲ್ಲ. ಇವಾಗ ಮಣಿ ಹಾಕೋತೀನಿ. ಸ್ಟಾರ್ಟಿಂಗಿಗೆ 2 ಮಣಿ ಹಾಕಿ ಮಾಡಿದ್ದೀನಿ. 3 ಹಾಗೆ ಮಾಡಿದ್ದೀನಿ. ಇವಾಗಿನ 2 ಮಣಿ ಹಾಕಿ ತ್ರಿಬಲ್ ಕ್ರೋಶೆ 2 ಸಲ ಮಾಡ್ತೀನಿ. ನೋಡಿ ಇನ್ನೊಂದು ಮಣಿ ಹಾಕ್ತಾ ಇದ್ದೀನಿ. ದಾರ ಒಳಗೆ ಸೇರಿಸಿ ದಾರ 2 ಸಲ ಸುತ್ಕೋಬೇಕು. ಸುಜ್ಜಿ ಮೇಲೆ ದಾರ 2 ಸಲ ಸುತ್ಕೋತೀನಿ.
2 ಸಲ ದಾರ ಸುತ್ತಕೊಂಡು ಅಲ್ಲೇ ತಿರುಳು ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಮಣಿ ಹಾಕೋತೀನಿ. 3 ಕಂಬ ಹಾಗೆ ಹಾಕಿದ್ದೀನಿ. 4 ಕಂಬಗೆ ಮಣಿ ಹಾಕ್ತಾ ಇದ್ದೀನಿ. ಟೋಟಲಿಗೆ 7 ತಿರುಳು ಕ್ರೋಶೆ ಮಾಡ್ತಾ ಇದ್ದೀನಿ. ಎರಡಗೆ ಒಂದು, ಎರಡಗೆ ಒಂದು, ಲಾಸ್ಟಲ್ಲಿ ಎರಡಗೆ ಒಂದು. ನೋಡಿ ಇವಾಗ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಸೀರೆಗೆ ಲಾಕ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಬಂದೈತೆ ನೀಟಾಗಿ, ಸಿಂಪಲಾಗಿ ಬೇಗ ಬೇಗ ಆಗುತ್ತೆ. ಡೈರೆಕ್ಟ್ ಸೀರೆಗೆ ವರ್ಕ್ ಮಾಡ್ಕೊಂಡು ಹೋಗಬೇಕು. ಇವಾಗ ನೋಡಿ ಎಲ್ಲಿ ಬರುತ್ತೆ ಕರೆಕ್ಟ್ ನೋಡಿ ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ. ಟೋಟಲ್ ನಾನು ಇಲ್ಲಿ 7 ಕಂಬ ಹಾಕಿದ್ದೀನಿ. ಇವಾಗ ಚೈನ್ ಹಾಕ್ತಾ ಇದ್ದೀನಿ. ಇಲ್ಲಿ ಕುಚ್ಚು ಬರುತ್ತೆ. ನೀವು 4 ಚೈನ್ ಹಾಕ್ಬೋದು, 5 ಚೈನ್ ಹಾಕ್ಬೋದು. ಇಲ್ಲಿ ಕುಚ್ಚು ಬರುತ್ತೆ. 5 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ್ದೀನಿ. ನೋಡಿ ಈ ರೀತಿ ಬರುತ್ತೆ ಆರ್ಚ್. ಚಿಕ್ಕ ಚಿಕ್ಕ ಆರ್ಚ್ ಚೆನ್ನಾಗಿ ಕಾಣಿಸ್ತಾವ. ಫಸ್ಟ್ ಸ್ಟಾರ್ಟಿಂಗಿಗೆ ನಾನು ಮಣಿ ಹಾಕಿದ್ದೀನಿ. ಫಸ್ಟ್ ನೋಡಿ 2 ಮಣಿ ಹಾಕಿ 2 ಸಲ ತಿರುಳು ಕ್ರೋಶೆ ಮಾಡಿದ್ದೀನಿ. 3 ಹಾಗೆ ಮಾಡಿದ್ದೀನಿ. ಇನ್ನು 2 ತಿರುಳು ಕ್ರೋಶೆ ಮಣಿ ಹಾಕಿ ಮಾಡಿದ್ದೀನಿ. ಟೋಟಲಾಗಿ 7 ತಿರುಳು ಕ್ರೋಶೆ ಮಾಡಿದ್ದೀನಿ. ಇವಾಗ ನೋಡಿ 5 ಚೈನ್ ಹಾಕಿ ಲಾಕ್ ಮಾಡಿದೆಲ್ಲ. ಇವಾಗ ದಾರ ಮೇಲೆ ಮಾಡಿ ಇನ್ನೊಂದು ಮಣಿ ಹಾಕ್ತಾ ಇದ್ದೀನಿ. ಇನ್ನೊಂದು ಮಣಿ ದಾರ ಒಳಗೆ ಸೇರಿಸ್ತೀನಿ. ಸೇರಿಸಿ ಸೂಜಿ ಮೇಲೆ 2 ಸಲ ದಾರ ತೊಗೋತೀನಿ. ತೊಗೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟು ನಾನು ಇಲ್ಲಿ ತಿರುಳು ಕ್ರೋಶೆ ಮಾಡ್ತೀನಿ. ಒಂದು ಆರ್ಚಿಗೆ ಗೊತ್ತಾಗಲ್ಲ, ಅದಕ್ಕೆ 2 ಆರ್ಚ್ ತೋರಿಸ್ತಾ ಇದ್ದೀನಿ. ಎರಡಿಗೆ ಒಂದು, ಎರಡಿಗೆ ಒಂದು, ಲಾಸ್ಟಲ್ಲಿ ಎರಡಿಗೆ ಒಂದು. ಇನ್ನು ದಾರ ಮೇಲೆ ಮಾಡಿ ಇನ್ನೊಂದು ಮಣಿ ಹಾಕೋತೀನಿ. ದಾರ ಮಣಿ ಸೇರಿಸಿ ಇನ್ನು ಸೂಜಿ ಮೇಲೆ ದಾರ ಸುತ್ಕೋತೀನಿ. ಅಲ್ಲೇ ಸೇಮ್ ಪಾಯಿಂಟಲ್ಲಿ ತಿರುಳು ಕ್ರೋಶೆ ಮಾಡ್ತೀನಿ. ಎಲ್ಲ ತಿರುಳು ಕ್ರೋಶೆ ಒಂದೇ ಲೆವೆಲ್ ಬರಬೇಕು, ಚೆನ್ನಾಗಿ ಲುಕ್ ಕೊಡುತ್ತೆ. ಇವಾಗ ನೋಡಿ ಮಣಿ ಹಾಕ್ತಾ ಇಲ್ಲ, ಹಾಗೆ ತಿರುಳು ಕ್ರೋಶೆ ಮಾಡ್ತೀನಿ. ಸೂಜಿ ಮೇಲೆ ದಾರ ಸುತ್ಕೋತೀನಿ. ಅಲ್ಲೇ ಜಾಗಲ್ಲಿ ಹೋಗಿ ದಾರ ಎಳ್ಕೊಂಬಂದು ಎರಡಿಗೆ ಒಂದು, ಎರಡಿಗೆ ಒಂದು ಮಾಡ್ತೀನಿ. ಇವಾಗ 3 ಚೈನ್ ಹಾಕೋತೀನಿ. 3 ಚೈನ್ ಹಾಕಿ ಅದೇ ತಿರುಳು ಕ್ರೋಶೆಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇನ್ನು ದಾರ ಸುತ್ಕೋತೀನಿ ಸೂಜಿ ಮೇಲೆ. ಇವಾಗ 3 ತಿರುಳು ಕ್ರೋಶೆ ಹಾಗೆ ಮಾಡ್ತೀನಿ. ಸಿಂಪಲ್ ಐತಿ ಡಿಸೈನು, ಬೇಗ ಬೇಗ ಆಗುತ್ತೆ. ಇವಾಗ ಲಾಕ್ ಮಾಡ್ತೀನಿ ತಿರುಳು ಕ್ರೋಶೆಗೆ. ಇನ್ನು ಒಂದು ಮಾಡ್ತೀನಿ ಹಾಗೆ ತಿರುಳು ಕ್ರೋಶೆ. ಡಬಲ್ ಕ್ರೋಶೆ ಮಾಡಿದ್ರೆ ಆರ್ಚ್ ಚಿಕ್ಕದು ಬರುತ್ತೆ, ಅದಕ್ಕೆ ನಾನು ತಿರುಳು ಕ್ರೋಶೆ ಮಾಡ್ತಾಯಿದ್ದೀನಿ. ಬೇಸ್ ಲೈನ್ ಹಾಕಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಆರ್ಚ್ ಚೆನ್ನಾಗಿ ಕಾಣಿಸ್ಬೇಕು, ಅದಕ್ಕೆ ತಿರುಳು ಕ್ರೋಶೆ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಡಬಲ್ ಕ್ರೋಶೆ ಅಂದರೆ ಸೂಜಿ ಮೇಲೆ ದಾರ ಒಂದೇ ಸಲ ತೊಗೋಬೇಕು. ತ್ರಿಬಲ್ ಕ್ರೋಶೆ ಅಂದರೆ 2 ಸಲ ತೊಗೋಬೇಕು. ಇವಾಗ ನೋಡಿ ಹಾಕಿದ್ದೀನಿ ತಿರುಳು ಕ್ರೋಶೆ ಅದು ಕೂಡ. ಇವಾಗ ದಾರ ಮೇಲೆ ಮಾಡಿ ಒಂದು ಮಣಿ ಹಾಕೋತೀನಿ. ಮಣಿ ದಾರ ಒಳಗೆ ಸೇರಿಸ್ತೀನಿ. ಸೇರಿಸಿ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಇವಾಗ ನಾನು ತ್ರಿಬಲ್ ಕ್ರೋಶೆ ಮಾಡ್ತೀನಿ.
ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 2 1 2 1 2 1. ಇನ್ನು ಒಂದು ಮಣಿ ಹಾಕ್ಕೋತೀನಿ. ಫಸ್ಟಿಂಗ್ 2 ಮಣಿ, ಲಾಸ್ಟಲ್ಲಿ 2 ಮಣಿ ಹಾಕ್ತಾಯಿದ್ದೀನಿ. ಒಂಥರ ಚೆನ್ನಾಗಿ ಕಾಣುತ್ತೆ ಲುಕ್ಕು. ಲಾಸ್ಟಲ್ಲಿ ಇವಾಗ ಒಂದು ತ್ರಿಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ನಾನು ಟೋಟಲ್ ಇಲ್ಲಿ 7 ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಜಾಸ್ತಿನೇ ಹಾಕ್ಕೊಳ್ಳಿ. ಫಸ್ಟ್ ನಾವು ಒಂದು ಆರ್ಚಿಗೆ ಎಷ್ಟು ತ್ರಿಬಲ್ ಕ್ರೋಶೆ ಹಾಕ್ತೀವಿ ಎಲ್ಲ ಆರ್ಚಿಗೆ ಅಷ್ಟೇ ಹಾಕ್ಕೋಬೇಕು. ಹೆಚ್ಚಕ್ಕಮ್ಮ ಹಾಕಿದ್ರೆ ಚೆನ್ನಾಗಿ ಲುಕ್ ಕೊಡೋಲ್ಲ. ಎಲ್ಲ ಆರ್ಚ್ ಒಂದೇ ಲೆವೆಲ್ ಇರಬೇಕು, ಚೆನ್ನಾಗಿ ಲುಕ್ ಕೊಡುತ್ತೆ. ಇವಾಗ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಕರೆಕ್ಟಾಗಿ ನೋಡಿ ಲಾಕ್ ಮಾಡಬೇಕು. ಡೈರೆಕ್ಟ್ ಸೀರೆಗೆ ಲಾಕ್ ಮಾಡಬೇಕು. ಜಾಸ್ತಿ ಗ್ಯಾಪ್ ಬಿಡಬಾರ್ದು. ಕರೆಕ್ಟಾಗಿ ನೋಡಿ ಲಾಕ್ ಮಾಡಬೇಕು. ಇವಾಗ ಚೈನ್ ಹಾಕೋತೀನಿ. 5 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಇದು ಕುಚ್ಚು ಬರುತ್ತೆ ಇಲ್ಲಿ. 4 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕಿದ್ರೆ ನಡೀತಾವ. ನಾನು 5 ಚೈನ್ ಹಾಕಿದ್ದೀನಿ. ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಸಿಂಪಲ್ ಆಗೈತಿ, ಬೇಗ ಬೇಗ ಆಗ್ಬೋದು, ಚೆನ್ನಾಗೈತಿ. ಫುಲ್ ಸೀರೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾವೆ ನೋಡಿ. ನೋಡಿ ಫುಲ್ ಸೀರೆ ಹಾಕಿದ್ದೀನಿ ನಾನು. ನೋಡಿ ಡಿಸೈನ್ ಈ ರೀತಿ ಐತಿ. ಚಿಕ್ಕ ಚಿಕ್ಕ ಆರ್ಚ್ ತುಂಬಾ ಚೆನ್ನಾಗಿ ಲುಕ್ ಕೊಡ್ತೈತಿ. ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ. ಎಲ್ಲ ಆರ್ಚ್ ಒಂದೇ ಲೆವೆಲ್ ಐತಿ, ಚೆನ್ನಾಗಿ ಐತಿ. ಸಿಂಪಲಾಗಿ ಡಿಸೈನ್ಸ್ ಹಾಕಂದ್ರೆ ಈ ಥರ ಹಾಕಬೇಕು, ಚೆನ್ನಾಗಿ ಲುಕ್ ಕೊಡುತ್ತೆ. ಎಲ್ಲ ಆರ್ಚ್ ಒಂದೇ ಲೆವೆಲ್ ಇರಬೇಕು. ಎಲ್ಲ ತ್ರಿಬಲ್ ಕ್ರೋಶೆ ಒಂದೇ ಲೆವೆಲ್ ಮಾಡಿದ್ರೆ ಚೆನ್ನಾಗಿ ಲುಕ್ ಕೊಡುತ್ತೆ. ಒಂದು ಚಿಕ್ಕದು ಒಂದು ದೊಡ್ಡದು ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ. ನೋಡಿ ಈ ರೀತಿ ಐತಿ ಡಿಸೈನ್. ಇದು ದಾರ ಐತಲ್ಲ, ಕುಚ್ಚಲ್ಲಿ ಸೇರಿಸಿ ಕುಚ್ಚು ಕಟ್ಟಬೇಕು. ನಾನು ಕುಚ್ಚೆಲ್ಲ ಕಟ್ಟಿ ತೋರಿಸ್ತೀನಿ ಡಿಸೈನ್ ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ ಡಿಸೈನ್ದು ಫೈನಲ್ ಲುಕ್ಕು. ಕುಚ್ಚು ಕಟ್ಟಿದ್ದೀನಿ. 60 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ. ಡಬಲ್ ಮಾಡಿದ್ರೆ 120 ಆಗುತ್ತೆ. ನೀವು ಬೇಕಂದರೆ ಇನ್ನೊಂದು ದಪ್ಪ ಕಟ್ಕೊಳ್ಳಂದ್ರೆ 100 ದಾರ ಸುತ್ಕೊಂಡು ಕಟ್ಟಬೇಕು. ಡಬಲ್ ಮಾಡಿದ್ರೆ 200 ಆಗುತ್ತೆ. ನಾನು ಮೀಡಿಯಮಾಗಿ ಕಟ್ಟಿದ್ದೀನಿ. ಒಬ್ರೊಬ್ರು ಕುಚ್ಚು ದಪ್ಪ ಕೇಳ್ತಾರೆ, ಒಬ್ರೊಬ್ರು ಮೀಡಿಯಮಾಗಿ ಕೇಳ್ತಾರೆ. ನಾನು ಸಿಂಪಲಾಗಿ ಕಟ್ಟಿದ್ದೀನಿ. ಈ ಡಿಸೈನ್ ಇಷ್ಟ ಇದ್ದರೆ ಹೊಸಬ್ರು ಯಾರು ನೋಡ್ತಾ ಇದ್ದಾರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನು ಹೊಸ ಹೊಸ ಡಿಸೈನ್ ಕಲಿಬೇಕಂದ್ರೆ ವಿಡಿಯೋ ಒಂದು ಲೈಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ಎಲ್ಲ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಬಾಯ್.